ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಕೇವಲ 5 ನಿಮಿಷದಲ್ಲಿ ತಯಾರಿಸುವಂಥ ಒಂದು ರುಚಿಯಾದ ಸ್ವೀಟು. ಸೊ ಖಂಡಿತವಾಗ್ಲೂ 5 ನಿಮಿಷದಲ್ಲಿ ಈ ಸ್ವೀಟ್ನ ನೀವು ತಯಾರಿಸ್ಬೋದು. ಈ ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ರವಾ ಹಾಕ್ಕೊಳ್ಳೋಣ. ಅಂದರೆ ಇಲ್ಲಿ ನಾನು ಚಿರೋಟಿ ರವಾನೆ ತೊಗೋತಾ ಇದ್ದೀನಿ. ಸೊ ನೀವು ಚಿರೋಟಿ ರವಾನೆ ಉಪಯೋಗಿಸಿ, ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟು. ಹಾಗೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ನಾವು ಬೋಂಡ ಬಜ್ಜಿಗೆ ಉಪಯೋಗಿಸ್ತೀವಲ್ಲ, ಅದೇ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ನಾನು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪನೇ ನಾವು ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದು ತಣ್ಣೀರು, ಸೊ ಬಿಸಿ ನೀರಲ್ಲ, ಸೊ ಮೀಡಿಯಮ್ ಆಗಿರುವಂಥ ನೀರನ್ನು ಉಪಯೋಗಿಸಿ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ನಾವು ಹೇಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅದೇ ಥರ ಹಿಟ್ಟನ್ನು ಕಲಿಸ್ಕೋಬೇಕು. ಅಷ್ಟೇ ಗಟ್ಟಿ ಇರಬೇಕು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಹಾಗಂತ ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು. ಓಕೆ, ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಸಂಕ್ರಾಂತಿ ಸ್ಪೆಷಲ್ ಮಾದ್ಲಿ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟೋ ಜನ ಕೆಲವೊಬ್ಬರು ಮಾಡೇ ಇರಲ್ಲ, ಇದನ್ನು ನೋಡೂ ಇರಲ್ಲ. ಹಾಗೆ ಖಂಡಿತ ಒಂದು ಸಲ ತಯಾರಿಸಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಹೆಲ್ದಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಇದನ್ನು ನೀವು ಬೇಕು ಅಂದರೆ ಸಂಜೆ ಕೂಡ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಓಕೆ, ಈಗ ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ನಾವು ಇದನ್ನು ರೆಸ್ಟಿಗೆ ಇಟ್ಟಿದ್ದೆ. ಸೊ ನಂತರ ಇವಾಗ ಒಂದು ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ. ಫಸ್ಟು ನೋಡಿ, ಹೀಗೆ ಎಣ್ಣೆ ಏನೂ ಉಪಯೋಗಿಸೋದು ಬೇಡ, ಹಾಗೆ ಮಾಡ್ಬೋದು. ಸೊ ನೋಡಿ, ಇವಾಗ ಕೆಲವರೆಲ್ಲ ಎಣ್ಣೆ ಉಪಯೋಗಿಸಿ ಇಷ್ಟಪಡಲ್ಲ ಜಾಸ್ತಿ, ಸೊ ಹಾಗಾಗಿ ನಾನು ಹಾಗೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ 3 ಭಾಗ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು. ಈಗ ನಾವು ಚಪಾತಿ ಥರ ಇದನ್ನು ಫಸ್ಟು ಬಾಲ್ ಥರ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ದಪ್ಪ ತಗೊಳ್ಳಿ. ಮಾಮೂಲಿ ನಾವು ಹಿಟ್ಟು ಚಪಾತಿಗೆ ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳೋದ್ರಿಂದ ಸ್ವಲ್ಪ ಚಿಕ್ಕದು ಹುಂಡೆಗಳನ್ನು ತಗೋತೀವಿ. ಸೊ ಇದರಲ್ಲಿ ಸ್ವಲ್ಪ ದಪ್ಪ ಹುಂಡೆನೇ ತಗೋಬೇಕು. ಹೀಗೆ ಮಾಡಿ ಈಗ ನಾವು ಸ್ವಲ್ಪ ಹಸಿಟ್ಟನ್ನು ಹಾಕಿ, ನೋಡಿ ಒಣ ಹಸಿಟ್ಟಿರುತ್ತಲ್ಲ, ಸೊ ಅದನ್ನು ಹಾಕಿ ಇವಾಗ ಲಟ್ಟಿಸ್ಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ಹಾಕಿ ಚಪಾತಿ ಥರ ಇದನ್ನು ಲಟ್ಟಿಸ್ಕೊಳ್ಳೋಣ. ಅಷ್ಟು ತೆಳುವಾಗಿ ಏನು ಬೇಡ, ಸ್ವಲ್ಪ ದಪ್ಪ ಇದ್ರೂ ಓಕೆ, ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಹೀಗೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಇರಲಿ. ಓಕೆ, ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ವೀಟ್ ಅಂತೂ. ಹೆಲ್ದಿಯಾಗೂ ಇರುತ್ತೆ, ಯಾಕೆಂದರೆ ಇದರಲ್ಲಿ ನಾವು ಉಪಯೋಗಿಸೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಒಳ್ಳೆಯದು ಆರೋಗ್ಯಕ್ಕೂ. ಸೊ ಅಂಥದ್ದು ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಇಷ್ಟ ಆಗುತ್ತೆ, ಎಲ್ಲರೂ ಕೂಡ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ್. ಓಕೆ, ಈಗ ನೋಡಿ ಈ ಥರ ನಾನು ಲಟ್ಟಿಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪ ಇದೆ, ಸೊ ಇಷ್ಟು ಕರೆಕ್ಟಾಗಿದೆ ಇವಾಗ. ಸೊ ಇವಾಗ ಇದನ್ನು ಒಂದು ತವಾ ಇಟ್ಟಿದ್ದೀನಿ. ಸೊ ತವಾ ಮೇಲೆ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ. ಈಗ ತವಾ ಬಿಸಿಯಾಗಿದೆ, ನಾವು ಈ ಚಪಾತಿನ ಅದಕ್ಕೆ ಹಾಕ್ಕೊಳ್ಳೋಣ. ಫಸ್ಟು ಹಾಕಿ ಎರಡು ಸೈಡ್ ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಹೀಗೆ ನಾನು ಒಂದು 2 ಸೆಕೆಂಡ್ಸ್ವರೆಗೂ ಬೇಯಿಸ್ಕೊಳ್ತೀನಿ. ಮೇಲ್ಗಡೆ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಇದು ಸ್ಟವ್ನಲ್ಲಿ ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಸ್ವಲ್ಪ ದಪ್ಪ ನಾವು ಲಟ್ಸಿರ್ತೀವಿ. ಸೊ ಹೈ ಫ್ಲೇಮ್ ಮಾಡಿದ್ರೆ ಮೇಲ್ಗಡೆ ಎಲ್ಲ ಬಬಲ್ಸ್ ಬರುತ್ತೆ, ಮತ್ತು ಒಳಗಡೆ ಬೆಂದಿರೋದಿಲ್ಲ. ಮೇಲೆ ಬೆಂದಿರುತ್ತೆ, ಒಳಗೆ ಮಧ್ಯದಲ್ಲಿ ಬೆಂದಿರೋದಿಲ್ಲ. ಸೊ ಹಾಗಾಗಬಾರ್ದು. ಅದಕ್ಕೋಸ್ಕರ ನೀವು ಏನು ಮಾಡಿ ಅಂದರೆ ಲೋ ಫ್ಲೇಮೇ ಇಟ್ಕೊಂಡು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಬೇಯಿಸ್ಕೊಳ್ಳಿ. ಓಕೆ, ಇದು ಖಂಡಿತವಾಗ್ಲೂ ಒಂದು 5ರಿಂದ 10 ನಿಮಿಷದಲ್ಲಿ ತಯಾರಿಸುವಂಥ ಒಂದು ರುಚಿಯಾದ ಸ್ವೀಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಬೇಗ ಆಗುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ನೀವು ಈ ಒಂದು ಮಾದ್ಲಿ ರೆಸಿಪಿನ ಟ್ರೈ ಮಾಡಿ. ಓಕೆ, ಈಗ ನೋಡಿ 2 ಸೈಡ್ ಕೂಡ ಬೇಯಿಸ್ಕೊಂಡು ಒಂದು ತಟ್ಟೆ ಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಈಗ ಇನ್ನು 1-2 ಚಪಾತಿನ ರೆಡಿ ಮಾಡಿ ನಾನು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತೀನಿ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ ನಂತರ ಇವಾಗ ನಾನು ಇದನ್ನು ಮುರಿದು ಇಟ್ಕೊಳ್ತೀನಿ. ಚಿಕ್ಕದಾಗಿ ಹೀಗೆ ಮುರಿದು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ನೋಡಿ, ಹೀಗೆ ನಾನು ಒಂದು ತಟ್ಟೆಯಲ್ಲಿ ಅದನ್ನು
ಮುರಿದು ಇಟ್ಕೊಳ್ತಾ ಇದ್ದೀನಿ. ಖಂಡಿತ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನನ್ನ ಮಗಳಂತೂ ತುಂಬ ಇಷ್ಟಪಟ್ಲು, ತುಂಬ ಚೆನ್ನಾಗಿತ್ತು ಅಂತ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಈಗ ನೋಡಿ ಹೀಗೆ ಎಲ್ಲ ಒಂದು 3 ನಾನು ರೋಟಿನ ಮಾಡ್ಕೊಂಡಿರೋದು. ಸೊ 3 ರೊಟ್ಟಿನೂ ಕೂಡ ಈ ಥರ ಮುರಿದು ಒಂದು ತಟ್ಟೆಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಜಾರ್ ತಗೊಳ್ಳೋಣ ಫ್ರೆಂಡ್ಸ್. ಸೊ ಈ ಜಾರಿಗೆ ಮುರಿದಿರುವಂತಹ ರೊಟ್ಟಿನ ಹಾಕ್ಕೊಳ್ಳೋಣ. ಚಪಾತಿ ಅಥವಾ ರೊಟ್ಟಿ ಯಾವುದಾದ್ರೂ ಓಕೆ. ನೋಡಿ ಹೀಗೆ ಹಾಕಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಒಂದು ಅರ್ಧ ಕಪ್ ಆಗೋಷ್ಟು ತಗೋತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಬೆಲ್ಲನ ಉಪಯೋಗಿಸ್ಕೋಬೋದು. ಸೊ ಅದ್ರ ಮೇಲೆ ಸ್ವಲ್ಪ ನಾನು ಚಪಾತಿನ ಹಾಕಿ ಈಗ ಗ್ರೈಂಡ್ ಮಾಡಿದ್ದೀನಿ. ಸೊ ನೋಡಿ ಈ ಥರ ಹುಡಿ ಹುಡಿಯಾಗೇ ಇರಬೇಕು ಹೊರತು ಜಾಸ್ತಿ ನಾವು ಪೌಡರ್ ಥರ ಮಾಡಬಾರ್ದು. ಮತ್ತು ಆನ್ ಆ್ಯಂಡ್ ಆಫ್ ಮಾಡಬೇಕಷ್ಟೇ. ಸ್ವಲ್ಪ ಆನ್ ಮಾಡೋದು ಆಫ್ ಮಾಡೋದು, ಆನ್ ಮಾಡೋದು ಆಫ್ ಮಾಡೋದು ಮಾಡಬೇಕು ನಾವು ಮಿಕ್ಸಿನ. ಇಲ್ಲ ಅಂತಂದರೆ ಬೆಲ್ಲ ಮೆಲ್ಟ್ ಆಗುತ್ತೆ, ಕರಗಿ ನೀರು ಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆ, ಅದನ್ನು ಗ್ರೈಂಡ್ ಮಾಡೋದೊಂದು ತುಂಬ ಇಂಪಾರ್ಟೆಂಟು. ಈಗ ಒಂದು ಪ್ಯಾನಿಗೆ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಬೇಡ. ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಎಲ್ಲ ಹಾಕೋದ್ರಿಂದ. ಸೊ ಹಾಗಾಗಿ ನಿಮಗೆ ಕಡಲೆ ಬೀಜ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಡಲೆ ಬೀಜ ಹಾಕಿ ನಾನೀಗ ಒಂದು ಕಡೆ ತೆಗೆದಿಟ್ಟ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮುರಿದು ಹಾಕ್ಕೊಳ್ಳೋಣ. ಸೊ ಇವಾಗ ಇದನ್ನು ಕೂಡ ಒಂದು ಸೆಕೆಂಡ್ವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಎಳ್ಳು ಬೇಗನೆ ಫ್ರೈ ಆಗುತ್ತೆ. ಸೊ ಹಾಗಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಕಡಲೆ ಬೀಜದ ಸಿಪ್ಪೆ ಎಲ್ಲ ತೆಗೆದು ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕ ಜಾರ್ ತೊಗೊಳ್ಳೋಣ. ಜಾರಿಗೆ ಇವಾಗ ನಾವು ಕಡಲೆ ಬೀಜ ಮತ್ತು ಏಲಕ್ಕಿ ಹಾಗೆ ಎಳ್ಳು ಇಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಂಕ್ರಾಂತಿ ಸ್ಪೆಷಲ್ ಇದು. ಉತ್ತರ ಕರ್ನಾಟಕದ ಕಡೆ ಎಲ್ಲ ತುಂಬ ಮಾಡ್ತಾರೆ ಇದನ್ನು. ಸೊ ನೀವು ಈ ಕಡೆ ಕೂಡ ನಾವು ಒಂದ್ಸಲ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು. ಈಗ ನೋಡಿ ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ನೋಡಿ ಜಾಸ್ತಿ ಪೌಡರ್ ಅಂದರೆ ಫುಲ್ ಪೌಡರ್ ಆಗೋ ಥರ ಬೇಡ, ಸ್ವಲ್ಪ ಹಾಗೆ ತರಿಯಾಗಿರಬೇಕದು. ನೋಡಿ ನಾನು ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ತಟ್ಟೆ ತೊಗೊಳ್ಳೋಣ. ಫಸ್ಟು ತಟ್ಟೆ ಅಥವಾ ಬೌಲ್ ಯಾವುದನ್ನು ಬೇಕಿದ್ರೂ ತೊಗೋಬೋದು. ಈಗ ಪೌಡರ್ ಮಾಡಿರುವಂತಹ ಚಪಾತಿ ಹಾಗೆ ಬೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ನೋಡಿ ಹೀಗಿರಬೇಕು, ಜಾಸ್ತಿ ದಪ್ಪ ಇರಬಾರ್ದು, ಪೀಸಾಗಿ ಜಾಸ್ತಿ ಕಾಣಬಾರ್ದು, ಮತ್ತು ಫುಲ್ ಪೌಡರು ಆಗಬಾರ್ದು ಚಪಾತಿ. ಓಕೆ, ನಂತರ ಈಗ ಕಡಲೆ ಬೀಜ ಪೌಡರ್ ಇದೆಯಲ್ಲ, ಎಳ್ಳು ಮತ್ತು ಕಡಲೆ ಬೀಜ ಪೌಡರ್ನ ಹಾಕ್ಕೊಳ್ಳೋಣ. ಸೊ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಉಪಯೋಗಿಸಿ. ನಂತರ ಈಗ ನಾವು ಇದಕ್ಕೆ ನೀವು ಬೇಕು ಅಂದರೆ ಬಿಳಿ ಗಸಗಸೆ ಕೂಡ ನೀವು ಹಾಕ್ಕೊಳ್ಬೋದು. ಗಸಗಸೆ ಕೂಡ ಫ್ರೈ ಮಾಡಿ ಇದಕ್ಕೆ ಹಾಕ್ಕೋಬೋದು. ಈಗ ನಾನು ಕೊಬ್ಬರಿ ತುರಿನೂ ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಮಿಕ್ಸ್ ಮಾಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿ. ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಮಾದ್ಲಿ ರೆಸಿಪಿ. ಹಾಗೆ ಇದಕ್ಕೆ ಕಡಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಅಂತ. ಹಾಗೆ ನಾನು ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳನ್ನು ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಒಂದು ನೋಡೋದಕ್ಕೆ ತುಂಬ ಒಂದು ಲುಕ್ ವೈಸ್ ಚೆನ್ನಾಗಿ ಕಾಡಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಮತ್ತು ಬಾಯಲ್ಲಿ ಆವಾಗಲೂ ಸಿಗ್ತಾ ಇರುತ್ತೆ ಸ್ವೀಟ್ ಮಾದ್ಲಿ ರೆಡಿಯಾಗಿದೆ. ಸಂಕ್ರಾಂತಿ ಸ್ಪೆಷಲ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಬಾಯ್.